ನಮಸ್ತೆ. ನಾನಿವತ್ತು ಏಕಾಂತ ಅನ್ನೋ ಒಂದು ವಿಚಾರದ ಬಗ್ಗೆ ನಿಮ್ಮೊಂದಿಗೆ ನನ್ನ ಅನಿಸಿಕೆನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏಕಾಂತ ಅನ್ನೋದು ನನ್ನ ಪಾಲಿಗೆ ಒಂದು ಅದ್ಭುತ ಪದ. ನನಗೆ ಏಕಾಂತ ಅಂದರೆ ತುಂಬಾ ಇಷ್ಟ. ಯಾಕಂದರೆ ನಾನು ನನ್ನನ್ನು ಕಂಡುಕೊಳ್ಳೋ ಸಮಯ ಅದಾಗಿರುತ್ತೆ. ಹಾಗೆಯೇ ನಾನು ಬೇರೆಯವರನ್ನು ತಿಳಿಯುವ ಸಮಯ, ಅಂದರೆ ಬೇರೆಯವರು ಹೇಗೆ ಏನು ಅಂತ ನನಗೆ ಅದೇ ಸಮಯದಲ್ಲಿ ಗೊತ್ತಾಗುತ್ತೆ. ನನ್ನನ್ನು ನಾನು ಅರ್ಥಕೊಳ್ಳೋ ಸಮಯ ಕೂಡ ಏಕಾಂತದಲ್ಲೇ. ಹಾಗೆ ನನಗೇನೇ ಬೇಜಾರಾಗಿದ್ದರು, ನನಗೇನೇ ಸಿಟ್ಟು ಬಂದಿದ್ರು, ನನ್ನನ್ನು ನಾನು ಸಂತೈಸ್ಕೊಳ್ಳುವ ಸಮಯ ಅಂದರೆ ನಾನು ಏಕಾಂತದಲ್ಲಿದ್ದಾಗ ಮಾತ್ರ. ನನಗೋಸ್ಕರ ನಾನು ಕೊಡುವ ಸಮಯ ಅಂದರೆ ಅದು ಏಕಾಂತ. ಯಾರ ಹಂಗೂ ಇಲ್ಲದೇ ನನ್ನೊಳಗಿನ ನನ್ನನ್ನು ಮುದ್ದು ಮಾಡುವಂಥ ಸಮಯ ಅದು. ನೊಂದ, ಬೆಂದ, ಕೊರಗಿದ, ಸಿಟ್ಟಾದ, ಹಾಗೆ ನಾಚಿಕೆಗೊಂಡ ಮನಸ್ಸಿಗೆ ನನ್ನೊಂದಿಗೆ ತನ್ನ ಭಾವನೆ ಹೇಳಿಕೊಳ್ಳುವ ಸಮಯ ಅದಾಗಿರುತ್ತೆ. ಹಾಗಾಗಿ ನನಗೆ ಏಕಾಂತ ತುಂಬಾ ಇಷ್ಟ. ಏಕಾಂತ ನನಗೆ ಏನೆಲ್ಲ ತಂದು ಕೊಡುತ್ತದೆ ಅಂದರೆ ಮತ್ತೆ ಬದುಕಬೇಕೆಂಬ ಛಲ ಉಂಟಾಗೋದು ಏಕಾಂತದಲ್ಲೇ. ಯಾಕಂದರೆ ಏನು ಅಂತ 4 ಜನರ ಮಧ್ಯದಲ್ಲಿ ಇರೋದಕ್ಕಿಂತ ನಾವೇನು ಅನ್ನೋದು ಏಕಾಂತದಲ್ಲಿದ್ದಾಗಲೇ ನಮಗೆ ಗೊತ್ತಾಗತ್ತೆ. ನಾನು ಏನೇ ಆದರೂ ಬದುಕಬಲ್ಲೆ ಎನ್ನುವ ಭರವಸೆ ಕೊಡೋದು ಕೂಡ ಆ ಏಕಾಂತನೇ. ಹಾಗೆ ನಾನು ಮಾಡಿದ ಯಾವುದಾದ್ರೂ ಒಂದು ತಪ್ಪಿಗೆ ಶಿಕ್ಷೆ ಕೊಡುವ ಸಮಯ ಅಂದ್ರೆ ಅದು ಏಕಾಂತನೇ. ನನ್ನ ಏಕಾಂತ ನನ್ನ ಬಾಳಿನ ಗುರು ಅಂತ ನಾನು ಹೇಳ್ತೀನಿ. ಹಾಗೆ ನಿಮಗೆಲ್ಲ ಏನು ಅಭಿಪ್ರಾಯ ಇದೆ ಅನ್ನೋದನ್ನು ನೀವು ತಿಳಿಸಿ. ಥ್ಯಾಂಕ್ ಯು.